ಮಾನ್ಸಿ ಜೋಶಿ. ಎಸ್. ನಮ್ಮ ಅಕ್ಕ ಹೇಗೆ ಅಂದ್ರೆ ಅವಳಿಗೆ OCD ಇದೆ ಆಯ್ತಾ, ಸಿಕ್ಕಾಪಟ್ಟೆ OCD. ನನಗೆ ದೊಡ್ಡ ತಲೆನೋವು ಮನೆಯಲ್ಲಿ. ಈಗ ನಾನೇನೋ ನೇಲ್ ಕಟ್ರ್ ಯೂಸ್ ಮಾಡಿರ್ತೀನಿ, ಸೋಫಾ ಮೇಲೆ ಇಟ್ಟಿರ್ತೀನಿ, ಬರ್ತಾಳೆ ಇಂಜು ತೆಗಿಲಿಂದ ಅಲ್ಲೇ ಇಡು. ಅಪ್ಪಂಗೂ ಇದೆ ಇದೆ, ಇವಳಿಗೂ ಇದೆ. ಅದಕ್ಕೆ ನನಗೆ ತಲೆನೋವು ಜಾಸ್ತಿ ತಲೆನೋವು ಕೊಡೋದೇ ಇದೆ. ಆಗಿರೋದು ತಪ್ಪ ಇಲ್ಲ, ಓವರ್ ಆರ್ಗನೈಸ್ಡ್ ಆಗಿರೋದು ದೊಡ್ಡ ತಪ್ಪು. ಹೇಳ್ಬೇಕಂತ ಗೊತ್ತಾಗ್ತಲ್ಲ ನನಗೆ. ನೀನ್ ಹೇಗೆ ಯಾಕಂದ್ರೆ ಆಯ್ತು, ಒಂದ್ ನೀನ್ ನಿಮಿಷ ಹೇಗೆ ಈ ತರ ನನ್ನ ಸಿಸ್ಟರ್ಗೂ OCD ಇದೆ. ಆಕ್ಚುಲಿ ಏನಂದ್ರೆ ಈ ತರ ಅಂದ್ರೆ ನೀಲ್ ಕಟ್ಟರ್ ಅಲ್ಲೇ ಇರ್ಬೇಕು ಆ OCD ಅಲ್ಲ. ಈಗ ನಾನು ಹಿಂಗ್ ಅನ್ಬಿಟ್ರೆ ಈ ಕಡೆನುವೆ ಆ ತರ OCD ಇರೋದು. ಸೊ ನನಗೆ ಇದು ಸ್ವಲ್ಪ ಈ ಆರ್ಗನೈಸ್ ವಿಷಯದಲ್ಲಿ ಒಂಥರ ಮಿಕ್ಸ್ಡ್. ಆಯ್ತು, ಆಯ್ತು, ಇದು ಓಕೆ. ನೇಲ್ ಕಟ್ರ್ ಸೋಫಾ ಮೇಲೆ ಇರೋದು, ಅದು ಟೇಬಲ್ ಮೇಲೆ ಇಡು, ಇಟ್ಸ್ ಫೈನ್. ಬುಕ್ಕು ಒಂದ್ ಇದು ಕೆಳಗ್ ನಮ್ದು ಟಿಪಾಯ್ ತರ ಇದೆ, ಅದ್ರ ಮೇಲೆ ಇಟ್ಬಿಟ್ಟು ಬುಕ್ ಒಂಚೂರು ಹಿಂಗ್ ಸರಕಿರೋ ಅದು ಸರಿ ಇಲ್ಲ, ತಿರುಗ್ಸೋದು ನೀಟಾಗಿಡು, ಅಷ್ಟೆಲ್ಲ ಓವರ್. ದಟ್ ಇಸ್ ದ ವರ್ಸ್ಟ್ ಪಾಯಿಂಟ್ ನನ್ನ ಕಡೆಯಿಂದ. ಅದು ಅವಳಿಗೇನೋ ಗುಡ್ ಪಾಯಿಂಟ್ ಇರ್ಬೋದು, ಬಟ್ ಅದು ಬಿಟ್ರೆ ವಾಟ್ ಎವರ್ ಇಟ್ ಇಸ್, ಅಂದ್ರೆ ಇವಾಗ ಫಾದರ್ಲಿ ಫಿಗರ್ ಇವಳೆ ಮನೆಯಲ್ಲಿ. ಶಿ ಓನ್ಲಿ, ನಾ ಏನೇ ಮಾತಾಡೋದಿದ್ರು ಡಿಸ್ಕಷನ್ ಫಸ್ಟ್ ಅಮ್ಮಂಗೂ ಹೇಳಿದ್ರು, ಮಾನ್ಸಿ ಕಡೆಯಿಂದ ಬಂದ್ರೇನೆ ಡಿಸಿಷನ್ ಇಟ್ ವಿಲ್ ಬಿ ಓಕೆ ಅಂತ. ಮಾನ್ಸಿ ಹೇಳಿದ್ರೆ ನಾ ಸರಿನೇ ಅದು ಅನ್ನೋ ತರ. ಅಂಡ್ ಶಿ ಇಸ್ ಇಂಟ್ರೋವರ್ಟ್ ಕಮ್ ಎಕ್ಸ್ಟ್ರೋವರ್ಟ್, ಆಂಬಿವರ್ಟ್, ಒಂಥರ ಮೀಡಿಯಂ. ಸೊ ಎಲ್ಲಾನು ನಾನಲ್ಲಿ ಅಂತ ನಗಾಡ್ಕೊಂಡಿರ್ತೀನಿ. ಫಸ್ಟ್ ಟೈಮ್ ಮೀಟ್ ಆಗಿದ್ದು ಸರಿಯಾಗಿರೋ ನೋಡ್ತಿರ್ತಾಳೆ, ನೆಕ್ಸ್ಟ್ ಡೇ ನೋಡಿದ್ರೆ ಅವ್ರ ಜೊತೆ ಮಾತಾಡ್ತಿರ್ತಾಳೆ. ಅವ್ರು ಒಳ್ಳೆಯವರು ಅಂತ ಗೊತ್ತಾದ್ರೆ ಮಾತ್ರ. ನಾನು ಹೇಳಿರ್ತೀನಿ ಟ್ರಯಲ್ ಪಪ್ಪಿ ತರ ಬಿಡೋದು ಅಂದ್ಬಿಡು, ಗಿನಿಪಿಂಗ್ ನಾನು ಎಕ್ಸ್ಪೆರಿಮೆಂಟಲ್ಲಿ ಪಾಸಿಟಿವ್. ಆಮೇಲೆ ಅವಳಿಗೂ ಅನಿಮಲ್ಸ್ ಅಂದ್ರೆ ಇಷ್ಟ, ಬಟ್ ದೂರದಿಂದ ಇಷ್ಟ. ಅಂದ್ರೆ ನನಗೆ ತುಂಬಾ ಇಷ್ಟ. ಕೆಲವರು ಆತರ ಪ್ರೀತಿ ತೋರ್ಸೋರೆ ಸಾಕು. ಅಲ್ಲ, ಓಕೆ ನಂಗೆ ನೋಡಕ್ ಆಗಲ್ಲ, ಬಟ್ ಹೋಗಿ ಅದು ಅಂತ ಅದ್ ನೆಕ್ಕದು ಅವೆಲ್ಲ ನಂಗೆ. ಬಟ್ ವೆರಿ ಕೇರಿಂಗ್ ಸಿಸ್ಟರ್, very caring sister, and I am also very lucky to have her. Yes.